ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾವು ಮಾಡೋಣ ವಿಲೇಜ್ ಟೈಪ್ ಬ್ರೇಕ್ಫಾಸ್ಟ್. ಆಗ ಅದರೊಂದಿಗೆ ಸ್ಪೆಷಲ್ ಚಟ್ನಿ, 2 ವಿಧದ ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಇದು, ಹಾಗಾಗಿ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಒಂದು ನೀರುಳ್ಳಿ, 2 ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಕಾಯಿ ಮೆಣಸು, ಉಪ್ಪು ಇಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಬೇಕು. ಒಳ್ಳೆ ರೀತಿ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡೋಣ. ಸಾಫ್ಟ್ ಆದಮೇಲೆ ಸ್ವಲ್ಪ ಶುಂಠಿಯನ್ನು ಇದಕ್ಕೆ ಹಾಕಿ. ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡಿಬಿಡಿ. ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಗೂ ಜೀರಿಗೆ ಎರಡನ್ನು ಕೂಡ ಹಾಕಿ, ಆಮೇಲೆ ಸಣ್ಣದಾಗಿ ಹೆಚ್ಚಿದ 1 ನೀರುಳ್ಳಿಯನ್ನು ಸೇರಿಸಿ ಸ್ವಲ್ಪ ಬಾಡಿಸಿದನ್ನು ಅಷ್ಟೇ ಸಾಕು. ಎರಡು ಕಪ್ಪಷ್ಟು ಇಲ್ಲಿ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಕೂಡ ಹಾಕೋಣ, ಹಾಗೂ ರೆಡಿ ಮಾಡಿದ ನೀರುಳ್ಳಿ ಎಲ್ಲ ಫ್ರೈ ಮಾಡಿದ್ವಿ ನೋಡಿ, ಅದನ್ನು ಕೂಡ ಸೇರಿಸೋಣ. ಬಿಸಿ ನೀರು 2 ಕಪ್ಪಷ್ಟು ಇದಕ್ಕೆ ಸೇರಿಸಿ ಬಿಸಿಯಾದ ನೀರನ್ನು ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕಿದು ಬರಬೇಕು. ಸಣ್ಣ ಉಂಡೆಯನ್ನು ತಗೊಂಡು ಬಾಳೆ ಎಲೆ ಅಥವಾ ಯಾವುದಾದ್ರೂ ಹೋಳಿಗೆ ಶೀಟ್ ಅಥವಾ ಪ್ಲಾಸ್ಟಿಕ್ ಶೀಟ್ ಕೂಡ ಆಗುತ್ತೆ, ಅದರ ಮೇಲೆ ಎಣ್ಣೆಯನ್ನು ಹಚ್ಚಿ ಈ ರೀತಿ ಕೈಯಿಂದ ಸ್ವಲ್ಪನೇ ಮೆಲ್ಲನೆ ನೀವು ಅದ್ದಿದ್ರೆ ಆಯಿತು. ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗ್ಬೇಡಿ, ಎಷ್ಟು ದಪ್ಪ ಇದ್ದರೆ ಸಾಕು. ಇವಾಗ ಇದನ್ನು ಮೆಲ್ಲನೆ ರೋಲ್ ರೀತಿ ಮಾಡೋಣ. ತುಂಬ ಸಿಂಪಲ್ ಇದೆ ಇದು, ಹಾಗೂ ಬೇಗನೂ ಆಗುತ್ತೆ. ನೀರುಳ್ಳಿ ಮಾತ್ರ ನೀವು ಆದಷ್ಟು ಸಣ್ಣದಾಗಿ ಹೆಚ್ಚಬೇಕು. ಇದೇ ರೀತಿ ಬಾಳೆ ಎಲೆ ಸಹಾಯದಿಂದ ಎಲ್ಲವನ್ನು ಕೂಡ ನಾವು ಮಾಡೋಣ. ಇವಾಗ ಇದನ್ನು ಸ್ಟೀಮಿಗೆ ಇಡ್ಲಿಕ್ಕೆ ಉಂಟು. ನೀವು ನಾರ್ಮಲ್ ಇಡ್ಲಿ ಪಾತ್ರೆಯಲ್ಲಿ ಕೂಡ ಸ್ಟೀಮಿಗೆ ಇಡ್ಬೋದು. ಯಾವ ರೀತಿ ಇಡ್ತೀರಿ ನೋಡಿ, ಆ ರೀತಿ ಹಬೆ ತರಿಸ್ಲಿಕ್ಕೆ ಇದನ್ನು ಇಟ್ಟರೆ ಆಯಿತು. ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಮುಚ್ಚಿಡಿ. ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಾವಿನಕಾಯಿ ಹಾಗೂ ಹುರ್ಕಡಲೆಯನ್ನು ಹಾಕೋಣ. ಇದರೊಂದಿಗೆ ಹಸಿಮೆಣಸಿನಕಾಯಿ,
ಸ್ವಲ್ಪ ಬೇವಿನ ಸೊಪ್ಪು ಹಾಗೂ ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಕಾಯಿ, ಫ್ರೆಶ್ ಕಾಯಿ ತುರಿ ತಗೊಂಡಿದ್ದೀನಿ ಹಾಗೂ ಇದಕ್ಕೆ ದಾಳಿಂಬೆ ಸ್ವಲ್ಪ ಹಾಕಿದರೆ ಸಾಕು. ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಗ್ರೈಂಡ್ ಮಾಡಿ. ಇನ್ನೊಂದು ಸೈಡ್ ಇದು ರೆಡಿಯಾಗಿದೆ ಹಾಗೂ ಇದರೊಂದಿಗೆ ನಾವು ಫಸ್ಟಿಗೆ ಗ್ರೈಂಡ್ ಮಾಡಿದ ಟೊಮೆಟೊ ಚಟ್ನಿ ಕೂಡ ರೆಡಿಯಾಗಿದೆ. ಒಗ್ಗರಣೆಯನ್ನು ಹಾಕಿದರೆ ಆಯಿತು. ಓಕೆ, 2 ವಿಧದ ಚಟ್ನಿ ಹಾಗೂ ಅದರೊಂದಿಗೆ ಬೇಯಿಸಿದ ಜೋಳ ರೋಲ್ ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ಇದರ ರುಚಿ ಮರೆಯಲ್ಲ. ಯಾವಾಗಲೂ ನೀವು ಮತ್ತೆ ಇದನ್ನು ಮಾಡಿ ತಿಂತೀರಾ. ಹೆಲ್ದಿಯಾಗಿ ಕೂಡ ಇದೆ ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇದಕ್ಕೆ ಟೊಮೆಟೊ ಚಟ್ನಿನೇ ಬೆಸ್ಟ್ ಕಾಂಬಿನೇಷನ್. ಅಥವಾ ನೀವು ಮೀನಿನ ಸಾರು, ಸಾಂಬಾರು ಅಥವಾ ಚಿಕನ್ ಸಾರು ಕೂಡ ಯೂಸ್ ಮಾಡ್ಬೋದು. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.